ಥಿಯೇಟರ್ ಆಗಿದ್ದಂತಹ ಊರ್ವಶಿ ಚಿತ್ರಮಂದಿರ ಇನ್ಮುಂದೆ ನೆನಪು ಮಾತ್ರ. ಬೆಂಗಳೂರಿನ ಲಾಲ್ಬಾಗ್ ಬಳಿ ಇರುವಂತಹ ಊರ್ವಶಿ ಚಿತ್ರಮಂದಿರ ನೆಲಸಮ ಆಗ್ತಾ ಇದೆ. ಕೋರ್ಟ್ ಆದೇಶದಂತೆ ಊರ್ವಶಿ ಚಿತ್ರಮಂದಿರವನ್ನ ಡೆಮಾಲಿಷ್ ಮಾಡಲಾಗ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ 1970ರಲ್ಲಿ ಈ ಒಂದು ಥಿಯೇಟರ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ದೊಡ್ಡ ದೊಡ್ಡ ಸಿನಿಮಾಗಳು ಇಲ್ಲಿ ಪ್ರದರ್ಶನ ಕೂಡ ಕಾಣ್ತಾ ಇತ್ತು. ಇನ್ನೇನು ಇದೇ 26ಕ್ಕೆ ರಿಲೀಸ್ ಆಗಬೇಕಿದ್ದಂತಹ ಟಾಕ್ಸಿಕ್ ಸಿನಿಮಾ ಕೂಡ ಊರ್ವಶಿ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣಬೇಕಾಗಿತ್ತು. ಆದರೆ ಇದೀಗ ಕೋರ್ಟ್ ಆದೇಶ ಬಂದ ಬೆನ್ನಲ್ಲೇ ಇದೀಗ ಊರ್ವಶಿ ಚಿತ್ರಮಂದಿರವನ್ನ ಡೆಮಾಲಿಷ್ ಮಾಡಲಾಗ್ತಾ ಇದೆ. ಜೊತೆಗೆ ಟಾಕ್ಸಿಕ್ ಸಿನಿಮಾ ಪ್ರದರ್ಶನವನ್ನ ಕೂಡ ಈಗಾಗಲೇ ರದ್ದು ಮಾಡಲಾಗಿರುವಂತದ್ದು. ಸಾಕಷ್ಟು ವರ್ಷಗಳಿಂದ ಈ ಊರ್ವಶಿ ಚಿತ್ರಮಂದಿರ ಸಂಬಂಧಪಟ್ಟಂತೆ ಈ ಒಂದು ಜಾಗದ ಮಾಲೀಕರು ಮತ್ತೆ ಆಗ 1970ರಲ್ಲಿ ಈ ಜಾಗವನ್ನ ಭೋಗ್ಯಕ್ಕೆ ಪಡೆದಿದ್ದಂತಹ ಮಾಲೀಕರು ಏನಿದ್ದಾರೆ ಅವರಿಬ್ಬರ ನಡುವೆ ಸಾಕಷ್ಟು ಫೈಟ್ಗಳು ಆಗ್ತಾ ಇತ್ತು. ಅದು ಕೋರ್ಟ್ ಮೆಟ್ಲೇ ಇತ್ತು. ಕೋರ್ಟ್ನಲ್ಲೂ ಕೂಡ ಇಷ್ಟು ವರ್ಷ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಕೇಸ್ ನಡೀತಾನೆ ಇತ್ತು. ಇದೀಗ ಆದೇಶ ಬಂದಿದೆ. ಅಂದರೆ ಊರ್ವಶಿ ಚಿತ್ರಮಂದಿರವನ್ನ ಡೆಮಾಲಿಷ್ ಮಾಡಬೇಕು ಅನ್ನುವಂಥದ್ರ ನಿಟ್ಟಿನಲ್ಲಿ ಕೋರ್ಟ್ ಆದೇಶವನ್ನ ಕೊಟ್ಟಿರುವಂಥದ್ದು. ಹೀಗಾಗಿ ಐಕಾನಿಕ್ ಚಿತ್ರಮಂದಿರ ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿದ್ದಂತಹ ಊರ್ವಶಿ ಚಿತ್ರಮಂದಿರ ಅಂದರೆ ಪ್ರಸಿದ್ಧವಾಗಿ ಯಾವುದೇ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗಬೇಕು ಅಂದರೂ ಕೂಡ ಮೊದಲನೇದಾಗಿ ಅದರಲ್ಲಿ ಊರ್ವಶಿ ಚಿತ್ರಮಂದಿರ ಕೂಡ ಇರ್ತಿತ್ತು. ಊರ್ವಶಿ ಚಿತ್ರಮಂದಿರದಲ್ಲಿ ಅದೆಷ್ಟೋ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿದೆ. ಅದೆಷ್ಟೋ ಸಿನಿಮಾಗಳ ಕಲೆಕ್ಷನ್ ಹೈ ಲೆವೆಲ್ನಲ್ಲಿ ಆಗಿದೆ. ಹಾಗೆ ಸಾಕಷ್ಟು ಜನರು ಇಲ್ಲಿ ಊರ್ವಶಿ ಚಿತ್ರಮಂದಿರಕ್ಕೆ ಬರ್ತಾ ಇದ್ರು. ಅಲ್ಲಿನ ವ್ಯವಸ್ಥೆ ಇರ್ಬೋದು, ಫೆಸಿಲಿಟಿಗಳಾಗಿರ್ಬೋದು, ಸ್ಕ್ರೀನಿಂಗ್ ಫೆಸಿಲಿಟಿಗಳಾಗಿರ್ಬೋದು. ಹಾಗೆ ಇದೆಲ್ಲವೂ ಕೂಡ ಅಲ್ಲಿ ಒಂದು ರೀತಿಯಾಗಿ ಸಿನಿಮಾ ಒಂದೊಳ್ಳೆ ಮನೋರಂಜನೆಯನ್ನು ಕೂಡ ಕೊಡ್ತಾ ಇದ್ದಂತಹ ಊರ್ವಶಿ ಚಿತ್ರಮಂದಿರ. ಅದೆಷ್ಟೋ ಜನರು ಇದೊಂಥರ ಈ ಊರ್ವಶಿ ಚಿತ್ರಮಂದಿರ ಎಮೋಷನ್ ಅಂತಲೂ ಕೂಡ ಹೇಳ್ಬೋದು. ಇಂಥ ಒಂದು ಐಕಾನಿಕ್ ಚಿತ್ರಮಂದಿರ ಇದೀಗ ಕೋರ್ಟ್ ಆದೇಶ ಬಂದ ಬೆನ್ನಲ್ಲೇ ಡೆಮಾಲಿಷ್ ಆಗ್ತಾ ಇದೆ. At the same time, I don't know what's actual problem actually. I heard actually ಊರ್ವಶಿ ಅಂತ ಜ್ಞಾಪಕ ಬಂದಾಗ ಎಷ್ಟೋ ಪಿಕ್ಚರ್ ಶಂಕರ್ ಗುರು, ಸನಾದಿ ಅಪ್ಪಣ್ಣ, ಆಮೇಲೆ ನಮ್ಮದು ಲೇಟೆಸ್ಟ್ ಇದ್ರಲ್ಲಿ ನೋಡೋಕೆ ಟಗರು, AK-47. ಸೊ ಲೈಕ್ ದಟ್ ಒಂದು ಸ್ಮಾಲ್ ಇದಿದೆ. ಅದು KCN ಗೌಡ್ರದ್ದು ಥಿಯೇಟರ್ ಅದು. ಆ್ಯಂಡ್ ವೈ ಇಟ್ಸ್ ಹ್ಯಾಪ್ನಿಂಗ್ ಅಂತ ನಮಗೂ ಗೊತ್ತಿರೋ ರೀಸನ್ ಐ ಡೋಂಟ್ ನೋ. ಬಿಕಾಸ್ ವಿತೌಟ್ ಎನಿ ರೀಸನ್ ಇಟ್ ವಾಂಟ್ ಸುಮ್ಮನೆ ಮಾಡಲ್ಲ ಆ ಥರ. ಬಟ್ ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಅದು ಗೊತ್ತಿಲ್ಲ.